ಗೈಡೆನ್ಸ್ ಫ್ಯಾಕ್ಟರೇ ಇರ್ಲಿಲ್ಲ. ನಾನು ಇದುವರೆಗೂ ಜೀವನದಲ್ಲಿ ನಂಗೆ ಗೈಡಿಂಗ್ ಫ್ಯಾಕ್ಟರ್ ಇಲ್ಲ ಆಕ್ಚುಲಿ. ಹಂಗೆ ನೋಡಕ್ ಹೋದ್ರೆ ಎಲ್ಲ ನಾನೇ ಮಾಡೋದು. ನನ್ನ ಮನೇನು ಈಗ ನಾನೇ ಕಟ್ಟಿಸ್ಕೊತಾ ಇದ್ದೀನಿ, ನಾನೇ ಹುಡುಕ್ತೆ, ನಾನೇ ಕಾಂಟ್ರಾಕ್ಟರ್ ಹುಡುಕ್ತೆ, ನಾನೇ ಆರ್ಕಿಟೆಕ್ಟ್ ಹುಡುಕ್ತೆ. ನನ್ಗೆ ಕಂಡ್ರೆ ಬೇರೆ ಬೇರೆ ಕಾಮೆಂಟ್ಸ್ ಮಾಡೋದಾಗ್ಲಿ ಇದಾಗಿ ಸ್ಟಾಪ್ ಆಯ್ತು. ಬುಲ್ಲಿಸಮ್ಗೆ ಬುಲ್ಲಿಯಾನೇ ಆಗ್ಬೇಕು ನಾವು. ಬುಲ್ಲಿಸಮ್ಗೆ ಬಲಿ ಆಗ್ಬೇಕು ಅಲ್ಲ, ನಾನ್ ಬಲಿ ಆಗಿದ್ದವ್ರು ಬುಲ್ಲಿ ಆದೆ ನಾನೇ ವಾಪಸ್. ಇಲ್ಲ ಅಂದ್ರೆ ನನ್ನನ್ನ ತುಳಿದಾಕ್ಬಿಟ್ಟಿರೋರು ಎಲ್ಲರೂ ಸೇರಿ. ನಾನು ಒಂದು 16 ವರ್ಷ ಆದಾಗ್ಲೂ ಏನೋ ಡಿಸೈಡ್ ಮಾಡಿದೆ, ದ ವರ್ಲ್ಡ್ ವಿಲ್ ನೋ ಲಾಂಗರ್ ಹರ್ಟ್ ಮೀ ಅಂತ ಡಿಸೈಡ್ ಮಾಡಿದೆ. ಯಾ, ಸೊ ಅದು ಈಗ ಅನ್ಸತ್ತೆ ಎಂತ ಲಾಸ್ ಆಯ್ತು. 17 ವರ್ಷ ಲಾಸ್ ಆಯ್ತು. ನಾನು ಇಂಡಿಯಾ ಬಿಟ್ಟು ಹೋಗ್ಬಾರ್ದಿತ್ತು ಅನ್ನೋ ಫೀಲಿಂಗ್ ಇತ್ತು. ಆಮೇಲೆ ಬಂದಾದ್ಮೇಲೆ ನಾ ಬಂದಿದ್ದೀನಿ ಅಂತ ಗೊತ್ತಾಗಿ ಸುಮಾರು ಅಮ್ಮನ ಫಂಕ್ಷನ್ಸ್ಗೆ ಕರೆಯಕ್ ಶುರು ಮಾಡಿ ಅದೆಲ್ಲ ಮಾಡಿದಾಗ ಆಮೇಲೆ ಅನ್ಸೋ, ಅಯ್ಯೋ ನಮ್ಮ ಅಮ್ಮಂದು ಇಷ್ಟು ಪ್ರೀತಿ ಮಾಡ್ತಿದ್ರ ಇವ್ರುಗಳು, ಸೊ ಇದೇ ಪ್ರೀತಿ ನಂಗೆ ತೋರಿಸ್ತಾ ಇರಲ್ಲ ಅಂತ ಅನ್ಸಿ ನನಗೆ ಆವಾಗ ಅನ್ಸಿದ್ದು ನನ್ನ ಅಮ್ಮಂದು ಏನಾದ್ರೂ ಒಂದು ಮಾಡ್ಬೇಕು ಅಂತಾನು ಆವಾಗ್ಲೂ ಒಂದು ಥಾಟ್ ಬಂತು. ನೂರೊಂದು ನೆನಪು ಏನೇನ್ ಬರ್ದಿದ್ದು ಬೇರೆ ಡೈರಿನಲ್ಲಿ ಅದು ಬಿಟ್ಬಿಟ್ಟು ಅಂದ್ರೆ ಜನರಲಿ ಎಲ್ಲ ಬರೆಯೋರು ಅವರು? ಜನರಲಿ ಇದೆಲ್ಲ ಟಿಪಿಕಲ್ ಹೌಸ್ ವೈಫ್ ತರ. ಅವಾಗೆಲ್ಲ ಪಾವು ಲೆಕ್ಕ ಏನೇನೋ ಇತ್ತಲ್ಲ, ಆಣೆ ಪಾವು ಅದೆಲ್ಲ ಇವತ್ತು ಇಷ್ಟು ಏನೋ ತಗೊಂಡೆ, 2 ಪಾವು ಹಾಲು ತಗೊಂಡೆ, ಈ ತರ ಏನೋ ಅದೆಲ್ಲ ಬರ್ದಿದ್ದಾರೆ. ಬಟ್ ಇದ್ರಲ್ಲೂ ಕೆಲವು ಇದೆಲ್ಲ ಬರ್ದಿದ್ದಾರೆ. ಮನ್ಸಿಗೆ ಹಿಂಸೆ ಆದಾಗ ಏನೋ ಒಂದಿಷ್ಟು ಬರ್ದಿದ್ದಾರೆ. ಅದೆಲ್ಲ ಇಟ್ಕೊಂಡಿದ್ರ? ಎಲ್ಲ ಮ್ಯೂಸಿಯಂ ಅಲ್ಲಿ ಇರ್ತೀನಿ, ಎಲ್ಲ ಇಟ್ಕೊಂಡಿದ್ದೀರಾ? ಎಲ್ಲ ಇದೆ. ಎಸ್. ಕಾಲೇಜ್ ಓದಿದ್ರಿ, ಕಾಲೇಜ್ ಆಯ್ತು. ಕಾಲೇಜಲ್ಲಿ ಆದ್ಮೇಲೆ ನಿಮಗೆ ನಿಮ್ಮ ಕೆರಿಯರ್ನ ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋ ಏನೂ ಗೊತ್ತಿಲ್ಲ. ಸುಮ್ನೆ ನಾನು ಗೈಡ್ ಮಾಡೋರು ಯಾರು ಇರ್ಲಿಲ್ಲ, ಯಾರು ಗೈಡ್ ಮಾಡ್ಲಿಲ್ಲ. ನಾನೇ, ನಂಗೆ ಗೊತ್ತಿತ್ತು ಮ್ಯಾಥ್ ನಂಗೆ ಅಷ್ಟು ಇಲ್ಲ ಅಂತ, ಸೈನ್ಸ್ ಇಲ್ಲ ಅಂತ. ಸರಿ ಹುಡುಕಿ ಎಲ್ಲ ಮಾಡಿ ಆರ್ಟ್ಸ್ ತಗೊಂಡೆ. ಸೈಕಾಲಜಿ ನಾನು ನಮ್ಮ ಅಮ್ಮನ ತರ ತಗೊಂಡೆ. ಸೈಕಾಲಜಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ತಗೊಂಡೆ. ಗೈಡೆನ್ಸ್ ಫ್ಯಾಕ್ಟರೇ ಇರ್ಲಿಲ್ಲ. ನಾನು ಇದುವರೆಗೂ ಜೀವನದಲ್ಲಿ ನಂಗೆ ಗೈಡಿಂಗ್ ಫ್ಯಾಕ್ಟರ್ ಇಲ್ಲ ಆಕ್ಚುಲಿ. ಹಂಗೆ ನೋಡಕ್ ಹೋದ್ರೆ ಎಲ್ಲ ನಾನೇ ಮಾಡೋದು. ನನ್ನ ಮನೇನು ಈಗ ನಾನೇ ಕಟ್ಟಿಸ್ಕೊತಾ ಇದ್ದೀನಿ, ನಾನೇ ಹುಡುಕ್ತೆ, ನಾನೇ ಕಾಂಟ್ರಾಕ್ಟರ್ ಹುಡುಕ್ತೆ, ನಾನೇ ಆರ್ಕಿಟೆಕ್ಟ್ ಹುಡುಕ್ತೆ. ಅವರು ಇವ್ರನ್ನ ಸ್ವಲ್ಪ ಕೇಳ್ಕೊಂಡು ನಾನು ಹೆಂಗೆ ಏನ್ ಡೀಲ್ ಮಾಡ್ಬೇಕು ಅಂತ ನಾನು ಅದಕ್ಕೆ ಆರ್ತಿ ಅಂದಿದ್ದು, ಸೆಲ್ಫ್ ಮೇಡ್ ನಿನಗಿರೋ ಸ್ಟ್ರೆಂತ್ ನಮ್ಗಿಲ್ಲ, ಮನೆ ಕಟ್ಸಕ್ ಆಗತ್ತಾ ಈ ತರ. ಅದು ಈ ರೆಸ್ಟೋರೇಷನ್ ನಾನೇ ಮಾಡಿದೆ. ಬಹುಶಃ ನಿಮ್ಮ ಚೈಲ್ಡ್ಹುಡ್ ಟ್ರಾಮಾಗಳು ನಿಮ್ಮನ್ನ ಇಷ್ಟು ಸ್ಟ್ರಾಂಗ್ ಮಾಡ್ತಾ? ಐ ಥಿಂಕ್ ಸೊ, ಡೆಫಿನೆಟ್ಲಿ. ಇಲ್ಲೇ ಇದ್ರೆ ನಾನು ತುಂಬಾ ಹೂ ತರ ಬೆಳೆಸಿದ್ರೆ ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟಿರ್ತಿದ್ದೆ. ಐ ವಾಸ್ ನೆವರ್ ಹೆಲ್ಪ್ಲೆಸ್ ಆತರ. ನನಗೆ ಆ ಬೆಳೆಯುವಾಗ ಸ್ವಲ್ಪ ಅವಾಗ ಅನ್ಸೋದು ಹೊರತು, ನಾನು ಒಂದು 16 ವರ್ಷ ಆದಾಗ್ಲೂ ಏನೋ ಡಿಸೈಡ್ ಮಾಡಿದೆ, ದ ವರ್ಲ್ಡ್ ವಿಲ್ ನೋ ಲಾಂಗರ್ ಹರ್ಟ್ ಮೀ ಅಂತ ಡಿಸೈಡ್ ಮಾಡಿದೆ. ಯಾ, ಅನ್ಕೊಂಡು ನಾನು ಯಾರು ಏನಾರು ಅಂತು ಅಂದ್ರೆ ಪಠಾನ್ ಅಂತ ವಾಪಸ್ ಕೊಡ್ತಿದ್ದೆ. ಅದೇನಾಗೋದು ಅವ್ರಿಗೆ ಚುರ್ಚುರ ಆಗೋಗೋದಲ್ಲ. ಆಮೇಲೆ ಸ್ಟಾಪ್ ಆಗೋಯ್ತು. ನನ್ಗೆ ಕಂಡ್ರೆ ಬೇರೆ ಬೇರೆ ಕಾಮೆಂಟ್ಸ್ ಮಾಡೋದಾಗ್ಲಿ ಇದಾಗಿ ಸ್ಟಾಪ್ ಆಯ್ತು. ಬುಲ್ಲಿಸಮ್ಗೆ ಬುಲ್ಲಿಯಾನೇ ಆಗ್ಬೇಕು ನಾವು. ಬುಲ್ಲಿಸಮ್ಗೆ ಬಲಿ ಆಗ್ಬೇಕು ಅಲ್ಲ, ನಾನ್ ಬಲಿ ಆಗಿದ್ದವ್ರು ಬುಲ್ಲಿ ಆದೆ ನಾನೇ ವಾಪಸ್. ಇಲ್ಲ ಅಂದ್ರೆ ನನ್ನನ್ನ ತುಳಿದಾಕ್ಬಿಟ್ಟಿರೋರು ಎಲ್ಲರೂ ಸೇರಿ. ಸಚ್ ಎ ಸ್ಟ್ರಾಂಗ್ ಲೇಡಿ. ಆಗ್ಬೇಕಾಯ್ತು, ಜೀವನ ಹಂಗ್ ಮಾಡ್ತು, ಆಗ್ಬೇಕಾಯ್ತು. ಗ್ರೇಟ್ ಮಾ. ನಿಮಗೆ ಶಾರ್ಟ್ ಸ್ಟೋರೀಸ್ ಬರಿತೀನಿ ಅಂತ ಹೇಳಿದ್ರಿ. ನನ್ನಲ್ಲೂ ಒಬ್ಬ ಲೇಖಕಿ ಇದ್ದಾಳೆ, ನಮ್ಮ ಅಮ್ಮನ ಜೀನ್ ನನಗೆ ಇದೆ ಅಂತ ಅನ್ಸಿದ್ ಯಾವಾಗ? ಬರಿಬೇಕು ಅಂತ ಅನ್ಸಿದ್ ಯಾವಾಗ ನಿಮ್ಗೆ? ನನಗೆ ಬರಿಬೇಕು ಅಂತ ಅನ್ಸಿದ್ದು, ನಾನು US ಅಲ್ಲಿ ಇದ್ದಾಗ ನಂದು ಮೊದಲನೇ ನನ್ನ ಮಗುದು ಪ್ರೆಗ್ನೆನ್ಸಿನಲ್ಲಿ ನಾನು ಬರೆಯಕ್ ಶುರು ಮಾಡಿದೆ. ಅದು ಯಾಕೆ ಅನ್ಸ್ತು ಗೊತ್ತಿಲ್ಲ. ಅಮೆರಿಕಾದಲ್ಲಿ ಸುಮಿ ಬಾಣಂತನ ಅಂತ ಶುರು ಅಮೆರಿಕಾದಲ್ಲಿ ಸುಮಿ ಬಾಣಂತನ ಅಂತ. ಅದು ಆಕ್ಚುಲಿ ನಂದೇ ಅದು ಸ್ಟೋರಿ. ಅದು ಪಬ್ಲಿಷ್ ಆಯ್ತು. ಅದು ಆಕ್ಚುಲಿ ಸೈಮಲ್ಟೇನಿಯಸ್ ಆಗಿ ಅಲ್ಲೂ ಪಬ್ಲಿಷ್ ಮಾಡ್ತಿದ್ದೆ ನ್ಯೂಸ್ ಪೇಪರ್ಲಿ, ಪ್ಲಸ್ ಇಲ್ಲೂ ಆಗೋದು ಆತರ. ಸೊ ಅದು ಒಂದು 6-7 ಸ್ಟೋರೀಸ್ ಆಗಿದೆ. ಅಲ್ಲೂ ಆಯ್ತು, ಇಲ್ಲೂ ಆಯ್ತು. ಕೆಲವೊಂದು ಅಲ್ಲಿ ಇಂಗ್ಲಿಷ್ ಅಲ್ಲಿ ಮಾಡಿದ್ದು, ಅಲ್ಲಿ ಎವ್ರಿ ಇಯರ್ ಸೆಲೆಕ್ಟ್ ಮಾಡೋರು ನನ್ನ ಸ್ಟೋರಿನ ಕಳಿಸಿದಾಗ. US ಅಲ್ಲಿ ಅವ್ರಿಗೆ ಸ್ವಲ್ಪ ಈಸ್ಟರ್ನ್ ಇದೆಲ್ಲ ತುಂಬಾ ಇಷ್ಟ, ಕಲ್ಚರ್ ವ್ಯಾಲ್ಯೂಸ್ ತಿಳ್ಕೊಳಕ್ಕೆ. ಸೊ ರಿಸೆಪ್ಷನ್ ಕೊಡೋರು. ರಿಸೆಪ್ಷನ್ ಕೊಟ್ಟಾಗ ಅದೇ ಪಬ್ಲಿಷ್ ಆಗಿರೋರಿಗೆಲ್ಲ ರಿಸೆಪ್ಷನ್. ಎಷ್ಟು ಜನ ಬಂದು ನನ್ನ ಕೇಳಿದ್ರು ಅಂದ್ರೆ, ಒಂದೊಂದು ಕಥೆಗಳ ಬಗ್ಗೆ ತುಂಬಾ ಜನ ಬಂದು ಕೇಳೋರು ನನ್ನ, ಇದು ನಿಜವಾಗ್ಲೂ ಹೀಗಾಗತ್ತಾ, ಹಿಂಗಾಗತ್ತಾ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ನಮ್ಮ ಇಲ್ಲಿ ಅದೇ ಭಾರತಿ ಪ್ರಕಾಶನ ಶ್ರೀನಿವಾಸ್ ಹೇಳ್ತಾ ಇರ್ತಾರೆ, ನೀ ಬರೀ ನಾನ್ ಮಾಡ್ತೀನಿ ಅಂತ. ನಾನು ಅದೇ ನಂದು ಇನ್ನೇನೋ ಈ ಕೆಲ್ಸಗಳಲ್ಲಿ ಫೋಕಸ್ ಬರಿಬೇಕು ಆಕ್ಚುಲಿ. ಇವ್ರು CN ಮುಕ್ತಾನು ಹೇಳ್ತಾರೆ. ನಾನು ಒಂದ್ 2 ಬೊಂಬೆಗಳು ಅಂತ ಒಂದ್ ಬರ್ದಿದ್ದೆ. ಅವಾಗಿಂದ ಅವ್ರು ಪಬ್ಲಿಷ್ ಮಾಡಿದ್ರು ಆಕ್ಚುಲಿ. CN ಮುಕ್ತ ಸಣ್ಣ ಕಥೆಗಳಿಗೆಲ್ಲ ಪಬ್ಲಿಷ್ ಮಾಡಿದ್ರು. ಅವ್ರು ಬರಿಯಮ್ಮ ನೀನ್ ಅಂತ ಬರಿಬೇಕು ಅಂತೀನಿ. ನೀವಾಗ್ಲೇ ಮಾತಾಡ್ತಾ ಹೇಳಿದ್ರಿ ಅಮ್ಮನ ಬರವಣಿಗೆಗಳ ಮೂಲಕ ನಾನು ಅವ್ರ ಬಗ್ಗೆ ತಿಳ್ಕೊಂಡೆ ಅಂತ. ಎಷ್ಟು ಜನ ಮಕ್ಕಳಿಗೆ ಇದು ನಾನು ಯೋಗ ಅಥವಾ ಅದೃಷ್ಟ ಅಂತ ಹೇಳಲ್ಲ, ಅಥವಾ ಇದು ದುರಾದೃಷ್ಟ ಅಂತಾನೂ ಹೇಳಲ್ಲ,
ಡೆಸ್ಟಿನಿ ಅಂತ ಹೇಳ್ಬೋದು, ಡೆಸ್ಟಿನಿ ಅಷ್ಟೇ, ಒಂದು ಹಣೆ ಬರಹ ನಮ್ದು ಅಂತ ಅಷ್ಟೇ ಅಷ್ಟೇ. ಐ ಬಿಲೀವ್ ದಟ್ ಡೆಸ್ಟಿನಿ, ಖಂಡಿತ ಡೆಸ್ಟಿನಿ ಡ್ರೈವ್ಸ್ ಅಲ್ವಾ? ಅಬ್ಸಲ್ಯೂಟ್ಲಿ ಡೆಸ್ಟಿನಿ. ಅಂದ್ರೆ ನಿಮ್ಮಮ್ಮನ ಬರವಣಿಗೆ ಮೂಲಕ ಎಷ್ಟು ಜನ ಮಕ್ಳಿವತ್ತು ತನ್ನ ತಾಯಿಯ ಕೃತಿಗಳ ಮೂಲಕ ಅವ್ರ ಬಗ್ಗೆ ತಿಳ್ಕೊತಾರೆ. ಹೌದು. ನಿಮ್ಗೆ ಅದನ್ನ ಓದಿದಾಗ ತಿಳ್ಕೊಂಡಾಗ ಮಗಳಾಗಿ ನಿಮ್ಗೆ ಏನ್ ಅನಿಸ್ತಿತ್ತು, ಹಾಗೆ ಓದುಗಳಾಗಿ ಏನ್ ಅನಿಸ್ತಾ ಇತ್ತು? ನಂಗೆ ಮಗಳಾಗಿ ನಂಗೆ ಅನ್ಸಿದ್ದು ತುಂಬಾ ನಂದು ಅವ್ರದ್ದು ಥಾಟ್ಸ್ ಒಂದೇ ಇತ್ತು. ನಾನು ಅದು ಓದ್ದಾಗೆಲ್ಲ ಅನ್ಕೋತೀನಿ, ಐ ಆಮ್ ಆಲ್ಸೋ ಅ ರೆಬೆಲ್ ಇನ್ ಅ ವೇ ಆ್ಯಂಡ್ ದ ಬ್ಲ್ಯಾಕ್ ಶೀಪ್ ಆಫ್ ದ ಫ್ಯಾಮಿಲಿ ಅನ್ಬೋದು. ಸೊ ಅದು ಓದಿದಾಗ ನನಗೆ ತುಂಬಾ ಅಮ್ಮಂದು ಏನ್ ಒಂದೊಂದು ಪುಸ್ತಕನೂ ರೆವಲ್ಯೂಷನರಿ ಆಗಿದೆ. ಆ್ಯಂಡ್ ಐ ಫೆಲ್ಟ್ ಅದು ನನಗೆ ತುಂಬಾ ಒಳ್ಳೆ ಫ್ರೆಂಡ್ ಆಗ್ತಿದ್ರು. ನಮ್ಮ ಅಮ್ಮ ಇದ್ದಿದ್ರೆ ಏನ್ ಬೇಕಾದ್ರೂ ನಾನು ಹೇಳ್ಕೊಬೋದಿತ್ತು ಅವ್ರ ಹತ್ರ. ಸೊ ಅದು ನಂಗೆ ಬೇರೆ ಹತ್ರ ಮಾಡಕ್ ಆಗಲ್ಲ, ಬಟ್ ಅಮ್ಮನ ಹತ್ರ ಎಲ್ಲ ಹೇಳ್ಬೇಕು. ಶಿ ವುಡ್ ಹ್ಯಾವ್ ಅಂಡರ್ಸ್ಟುಡ್ ಮೀ ಅಂತ ಅನ್ನಿಸ್ತು. ತುಂಬಾ ಲಾಸ್ ಅನ್ಸುತ್ತೆ ಮಾತ್ರ. ಈಗ ಓದುಗಳಾಗಿ ಐ ಆಮ್ ವೆರಿ ಇಂಪ್ರೆಸ್. ಯಾಕಂದ್ರೆ ಒಂದೊಂದು ಟಾಪಿಕ್ ಬೇರೆ ಇದೆ, ಒಂದೊಂದು ಸಬ್ಜೆಕ್ಟು ಬೇರೆ ಇದೆ. ಇಟ್ಸ್ ಅಮೇಝಿಂಗ್. ಯಾವ್ದು ಒಂದು ಶಾರ್ಟ್ ಸ್ಟೋರೀಸ್ ಇನ್ನೊಂದ್ರ ತರ ಇಲ್ಲ. ಅಮ್ಮನ ಬರವಣಿಗೆಗಳಲ್ಲಿ, ಅಮ್ಮನ ಕಥೆಗಳು, ಕಾದಂಬರಿಗಳಲ್ಲಿ ನಿಮಗೆ ಅಗೇನ್ ಸೇಮ್ ಒಬ್ಬ ಮಗಳಾಗಿ ಒಬ್ಬ ಓದುಗಳಾಗಿ ಸಾಕಷ್ಟು ಪ್ರಭಾವ ಬೀರುತ್ತೆ. ಬಟ್ ತುಂಬಾ ನಿಮ್ಮನ್ನ ಕಾಡೋ ಅಂತ ಯಾವ್ದು ಕೃತಿ, ಕಾದಂಬರಿ? ಐ ಥಿಂಕ್ ಮೊದಲ ಹೆಜ್ಜೆ. ಮೊದಲ ಹೆಜ್ಜೆ ನನ್ನ ಫೇವ್ರೆಟ್. ಎಲ್ರು ಶರಪಂಜರ ಹೇಳ್ತಾರೆ, ನನಗೆ ಮೊದಲ ಹೆಜ್ಜೆ ತುಂಬಾ ಫೇವ್ರೆಟ್. ಅದ್ರಲ್ಲಿ ಆ ಹುಡುಗಿ ಕಪ್ಪು ಅನ್ನೋ ಕಾರಣಕ್ಕೆ ಮತ್ತೆ ತುಂಬಾ ಬೇಗ ಆಗ್ಬಿಡ್ತು ಮದ್ವೆ ಆದ ತಕ್ಷಣ ಅಂತ ಅವಳನ್ನ ಅಸಡ್ಡೆ ಮಾಡ್ತಾರೆ ಅಪ್ಪ ಅಮ್ಮ. ಅದು ಆ ಹುಡುಗಿ ಥಾಟ್ಸ್ ಎಲ್ಲ ನನಗೆ ಐ ಕ್ಯಾನ್ ರಿಲೇಟ್ ಟು ದ್ಯಾಟ್. ಅದು ಎಷ್ಟು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇಂದ ಬೆಳೆಯುತ್ತೆ. ದೆನ್ ಮೊದಲ ಹೆಜ್ಜೆ ಇಟ್ಟಾಗ ತಪ್ಪು ಹೆಜ್ಜೆ ಇಡ್ತಾಳೆ ಅವಳು. ಸೊ ಅದು ಅವಳು ಅದರಲ್ಲೇ ಅರ್ಥ ಮಾಡ್ಕೋಬೇಕಂದ್ರೆ ನಾನು ಇನ್ಫ್ಯಾಕ್ಟ್ ಕೌನ್ಸಿಲಿಂಗು ಓಪನ್ ಮಾಡ್ಬೇಕು ಅಂತಿದ್ದೀನಿ ವಿತ್ ಅ ಗುಡ್ ಕೌನ್ಸಿಲರ್. ಇಲ್ಲಿ ನೀವೇ ಕೌನ್ಸಿಲ್ ಮಾಡ್ಬೋದು? ಇಲ್ಲ, ನಾನು ಐ ಆಮ್ ನಾಟ್ ಕ್ವಾಲಿಫೈಡ್. ಅಂದ್ರೆ ಮಾಡ್ಬೋದು, ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಖಂಡಿತ. 100% ನಿಮ್ ಮಾತು ಕೇಳ್ತಾ ಇದ್ರೆ ನಾನು ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೀನಿ, ನಿಮ್ ಕೇಳಬೇಕು ಅನಿಸ್ತಾ ಇದೆ ನನಗೆ. ಸೊ ನನ್ಗನ್ಸೋದು ಫಸ್ಟ್ ಪೇರೆಂಟ್ಸ್ ಆಗೋ ಮುಂಚೆನೆ ನೀವು ದಯವಿಟ್ಟು ಒಂದು ಕೌನ್ಸಿಲಿಂಗ್ ತಗೊಳ್ಳಿ. ಈಗಿನ ಕಾಲದಲ್ಲಿ ಬೇಕಾಗ್ಬೋದು, ಗೊತ್ತಿಲ್ಲ. ಯಾವ ತರ ಮಕ್ಳನ್ನ ಬೆಳೆಸ್ಬೇಕು, ಅದೇ ಮಕ್ಳನ್ನ ಒಂಥರ ನಿರ್ಲಕ್ಷ್ಯ ಮಾಡೋದಾಗ್ಲಿ ಅಥವಾ ಅಂತಾನೆ ಇದ್ರೆ ಕಂಪ್ಯಾರಿಸನ್ ಮಾಡಬೇಡಿ ದಯವಿಟ್ಟು ಅಂತ ಅನ್ಸುತ್ತೆ ನನಗೆ. ಅದ್ರಲ್ಲಿ ತುಂಬಾ ಕಂಪ್ಯಾರಿಸನ್ ಬರುತ್ತೆ ಮೊದಲ ಹೆಜ್ಜೆಲಿ, ಅವಳ ತಂಗಿಗೂ ಅವಳಿಗೂ. ಸೊ ಅವಳು ಏನ್ ಮಾಡ್ತಾಳೆ, ಲುಕಿಂಗ್ ಫಾರ್ ಲವ್ ಇನ್ ಆಲ್ ದ ರಾಂಗ್ ಪ್ಲೇಸಸ್ ಆಗೋಗುತ್ತೆ ಅವಳು. ನಿಮ್ ಲೈಫ್ಗೆ ತುಂಬಾ ಹತ್ರ ನಾವು ರಾಂಗ್ ಪ್ಲೇಸ್ ಎಲ್ಲ ಹುಡುಕ್ಲಿಲ್ಲ, ಕರೆಕ್ಟ್ ಆಗಿ. ಅಪಾರ್ಟ್ ಫ್ರಮ್ ದಟ್ ಬೇರೆ ಬೇರೆ ಫೇಸ್ ಮಾಡಿ ಚಾಲೆಂಜಸ್ ಎಲ್ಲ ನಿಮ್ ತಾಯಿ ನಿಮ್ಗೆ ಅದನ್ನ ಯೋಚನೆ ಮಾಡಿ ಬರೆದ್ಬಿಟ್ಟಿದ್ರೆ ನನ್ ಬಗ್ಗೆನೆ ಬರ್ದಿದಾರೇನೋ ಅನ್ಸ್ಬಿಡುತ್ತೆ. ಎಕ್ಸಾಕ್ಟ್ಲಿ, ದಟ್ ಇಸ್ ಮೈ ಫೇವ್ರೇಟ್ ಒನ್, ಮೊದಲ ಹೆಜ್ಜೆ. ತುಂಬಾ ಚೆನ್ನಾಗಿ ಓದಿದಿರೋ ಇಲ್ವೋ ಗೊತ್ತಿಲ್ಲ, ಓದ್ಬೇಕದನ್ನ, ತುಂಬಾ ಚೆನ್ನಾಗಿದೆ. ನಿಮ್ಮ ಒಂದು ವೈಯಕ್ತಿಕ ಅಂದ್ರೆ ಮದುವೆ ಅನ್ನೋದು ಪ್ರತಿಯೊಂದು ಹೆಣ್ಮಗಳು ಜೀವನದಲ್ಲೂ ಒಂದು ಇಂಪಾರ್ಟೆಂಟ್ ಘಟ್ಟ. ಸೊ ಯಾವಾಗ ಮದುವೆ ಆಗಿದ್ದು? ನಾನು 1986 ಅಲ್ಲಿ ಆಗಿದ್ದು. ಸರ್ ಹೆಸರಮ್ಮ? ಹರೀಶ್ ಅಂತ. ಏನ್ ಮಾಡ್ಕೊಂಡಿದ್ದಾರೆ ಸರ್? ಅವ್ರು ಅಲ್ಲಿ ಇಂಟರ್ನಲ್ ಆಡಿಟಿಂಗ್ ಇದ್ರು, US ಅಲ್ಲಿ ಇದ್ರು. ನಾನು US ಅಲ್ಲಿ ಇದ್ದೆ, 17 years ಇದ್ದೆ. ಹರೀಶ್ ಸರ್ ಹೆಂಗ್ ಪರಿಚಯ ಆಗಿದೆ ನಿಮ್ಗೆ? ಇಲ್ಲ, ಅರೇಂಜ್ ಮ್ಯಾರೇಜ್. ನಾನೆಲ್ಲ ರೆಬೆಲ್ ಅನ್ಕೊಂಡಿದ್ರು, ನಾನೇನಿಲ್ಲ ಸರಿ ಅರೇಂಜ್ ಮಾಡಿ ಪರವಾಗಿಲ್ಲ ಅಂದೆ. ಅರೇಂಜ್ ಮ್ಯಾರೇಜ್ ಆಯ್ತು. ಸೊ ಇಬ್ರು ಮಕ್ಳಿದ್ದಾರೆ. ಏನ್ ಮಕ್ಳ ಹೆಸರಮ್ಮ? ಅಜಯ್ ಅಂತ ಮೊದಲನೇವನು. ಅವನು ಈಸ್ ನಾವು 35 years ಓಲ್ಡ್. ಅವನೊಂದು ಅಮೆರಿಕನ್ ಹುಡುಗಿ ಮದ್ವೆ ಆಗಿದ್ದಾನೆ ಈಗ ತಾನೆ. ಮಗಳು ಇವಾಗ 30 years. ಅವಳು ಅನುಷಾ ಅಂತ. ಅದೇ ಅಮ್ಮಂದು ಅನುಸೂಯ, ನಮ್ಮ ತಂದೆ ಶಂಕರ್ ಸೇರ್ಸಿ ಇಟ್ಟೆ ಅವಳ ಹೆಸರು. ಅವಳು PhD ಇನ್ ಕ್ಲಿನಿಕಲ್ ಕೌನ್ಸಿಲಿಂಗ್ US ಅಲ್ಲಿ, ಸೈಕಾಲಜಿ. ಅಮ್ಮ ಮುಂಚಿಂದ ಅಜ್ಜಿ ಏನ್ ಇದ್ ಮಾಡಿದಾರೆ ಅದೇ ಮಾಡಿದ್ಲು ಅವಳು. ಸೈಕಾಲಜಿ ವಾಸ್ ಹರ್ ಮೇನ್. ಶಿ ಟಾಪ್ ಇಂಡಿಯಾ ಇನ್ ಸೈಕಾಲಜಿ, A levels. ಮ್ಯಾರಿಡ್? ಅವ್ರು ಮ್ಯಾರಿಡ್? ಇಲ್ಲ, ಅವಳು ಓಕೆ. ಇವಾಗ ಅವ್ರಿಗೆ ಅವ್ರ ಅಜ್ಜಿದು ಈ ಹಿಸ್ಟ್ರಿ, ಲೆಗಸಿ ಎಲ್ಲ ಗೊತ್ತಿದೆ? ಎಲ್ಲ ಗೊತ್ತು, ಪ್ರತಿಯೊಂದು ಗೊತ್ತು. ಏನ್ ಎಷ್ಟು ಪ್ರೌಡ್ ಇದ್ದಾರೆ ಮತ್ತೆ ನೋಡಿ. ತುಂಬಾ ಪ್ರೌಡ್ ಇದ್ದಾರೆ. ಅಮ್ಮ ಮತ್ತೆ ಬಂದಿದ್ದಾರೆ. ಐನೋ, ನನಗೆ ಆಕ್ಚುಲಿ ನನ್ನ ಮಗಳು ನೋಡಿದಾಗ ನಮ್ಮ ಅಮ್ಮನೇ ಬಂದಿದ್ದಾರೆ ಅನ್ನೋ ಫೀಲಿಂಗೇ ಬರುತ್ತೆ. ಯಾಕಂದ್ರೆ ನನ್ನ ಒಂಥರ ಮನಸ್ಸು ನಿಜವಾಗ್ಲೂ ಶಾಂತವಾಗಿದ್ದು ಯಾವಾಗ ಅಂದ್ರೆ ನನ್ನ ಮಗಳು ಹುಟ್ಟಿದಾಗ. ನನಗೆ ಒಂಥರ ಅವಳ ಪ್ರೀತಿ, ಹೆಣ್ಮಕ್ಳು ಬೇರೆ ಅಲ್ಲ ಒಂಥರ. ಸೊ ಅವಳ ಪ್ರೀತಿ ತೋರಿಸಿದಾಗ ನಂಗೆ ಅಮ್ಮ ಬಂದೆ ನಂಗೆ ಮಾಡ್ದಂಗೆ ಅನ್ನಿಸ್ತು. ಐ ಫೆಲ್ಟ್ ಅಮ್ಮ ಬಂದಿದ್ದಾರೆ ಪುನಃ ಅಂತ. ಐನೋ. ಸೊ ಅವ್ರಿಗೂ ಓದೋ ಅಭ್ಯಾಸಗಳಿದೆಯಾ? ಅವ್ರ ಅಜ್ಜಿದೆಲ್ಲ ಓದಿದಾರೆ? ಅಜ್ಜಿದು ಓದಕ್ಕೆ ಕನ್ನಡ ಅದೊಂದು ಪ್ರಾಬ್ಲಮ್ ಅವಳಿಗೆ. ಸೊ ನಾನು ಇವಾಗೆಲ್ಲ ಇಂಗ್ಲಿಷ್ಗೆ ನಮ್ಮ ತಂದೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಪ್ರತಿಯೊಂದು. ಸೊ ಅದನ್ನೆಲ್ಲ ಎಡಿಟಿಂಗ್ ಮಾಡ್ತಾ ಇದೀನಿ, ಪ್ರೂಫ್ ರೀಡಿಂಗ್ ಮಾಡ್ತಾ ಇದೀನಿ. ಅದಾದ್ಮೇಲೆ ಅವಳು ಓದ್ತಾಳೆ. ಆಡಿಯೋ ಬುಕ್ಸ್ ಎಲ್ಲ ಕೇಳಿಸ್ಕೋಬಹುದು, ಅವ್ಳಿಗೆಲ್ಲ ಕನ್ನಡ ಫುಲ್ ಅರ್ಥ ಆಗುತ್ತೆ. ಇವಾಗ ಆಡಿಯೋ ಬುಕ್ಸ್ ಅವೈಲೇಬಲ್ ಇದೆಯಾ? ಇದೆ, ಸ್ಟೋರಿ ಟೆಲ್ ಅಲ್ಲಿ ಇದೆ. ಸ್ಟೋರಿ ಟೆಲ್ ಅಲ್ಲಿ. ಸೊ ಸ್ನೇಹಿತರೆ, ಸಾಕಷ್ಟು ಜನಕ್ಕೆ ಓದೋ ಆಸಕ್ತಿ ಇರುತ್ತೆ, ಸಾಕಷ್ಟು ಜನಕ್ಕೆ ಕೇಳೋ ಆಸಕ್ತಿ ಇರುತ್ತೆ.
ತುಂಬಾ ಜನಕ್ಕೆ ನೋಡೋ ಆಸಕ್ತಿ ಇರುತ್ತೆ. ಸೊ ಕೇಳೋ ಆಸಕ್ತಿ ಇರೋದ್ರ ಸ್ಟೋರಿ ಟೆಲ್ ಅನ್ನೋ ಆಪ್ ಅಲ್ಲಿ ಎಷ್ಟು ಸುಮಾರೆಲ್ಲ ಹಾಕ್ಬಿಟ್ಟಿದೀನಿ, ಇನ್ನೊಂದು 5 ಕಾದಂಬರಿ ಮಿಕ್ಕಿದೆ, ಸ್ವಲ್ಪ ಅದಷ್ಟು. ಆಲ್ಮೋಸ್ಟ್ ಒಂದು 19 ಕಾದಂಬರಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ದಯಮಾಡಿ ನಿಮ್ಮ ಒಂದು ಬ್ಯುಸಿ ಟೈಮ್ನಲ್ಲಿ ಈ ಸ್ಕೆಡ್ಯೂಲಲ್ಲಿ ನೀವು ವರ್ಕೌಟ್ ಮಾಡಬೇಕಾದ್ರು, ವಾಕ್ ಮಾಡಬೇಕಾದ್ರು, ಟ್ರಾವೆಲ್ ಮಾಡಬೇಕಾದ್ರು ಈ ಕಥೆಗಳು ಕೇಳಿದ್ರೆ ಅವತ್ತಿನ ದಿನಗಳಲ್ಲೇ ತ್ರಿವೇಣಿಯವರು ರಚಿಸಿದಂಥ ಬರೆದಂಥ ಆ ಕಥೆಗಳು ಎಷ್ಟು ನಿಮಗೆ ಇಂಪ್ಯಾಕ್ಟ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಎಸ್ ಮ್ಯಾಮ್, ಇದೆಲ್ಲ ನಿಮಗೆ ಮಾಡಬೇಕು ಅಂತ ಅನ್ಸಿದ ಮೂಮೆಂಟ್ ಯಾವಾಗ ಈ ಆಡಿಯೋ ಬುಕ್ಸ್ ಮಾಡಬೇಕು? ನಾನು ಆಕ್ಚುಲಿ US ಅಲ್ಲಿ ಇದ್ದಾಗ ನಂಗೆ ಅನ್ಸಿದ್ದು ನನ್ಗೆ ಇಲ್ಲಿ ತುಂಬಾ ಟಚ್ ಹೊಟ್ಟೋಗಿತ್ತು. ಸೊ ಅದು ಈಗ ಅನ್ಸತ್ತೆ ಎಂತ ಲಾಸ್ ಆಯ್ತು, 17 ವರ್ಷ ಲಾಸ್ ಆಯ್ತು, ನಾನು ಇಂಡಿಯಾ ಬಿಟ್ಟು ಹೋಗ್ಬಾರ್ದಿತ್ತು ಅನ್ನೋ ಫೀಲಿಂಗ್ ಇತ್ತು. ಆಮೇಲೆ ಬಂದಾದ್ಮೇಲೆ ನಾ ಬಂದಿದ್ದೀನಿ ಅಂತ ಗೊತ್ತಾಗಿ ಸುಮಾರು ಅಮ್ಮನ ಫಂಕ್ಷನ್ಸ್ಗೆ ಕರೆಯಕ್ಕೆ ಶುರು ಮಾಡಿ ಇದೆಲ್ಲ ಮಾಡಿದಾಗ ಎಷ್ಟು ಪ್ರೀತಿ ತೋರಿಸ್ತಾರೆ ಜನ ಅಂದ್ರೆ, ನನಗೆ ಒಂಥರ ತಬ್ಕೊಳ್ಳೋದು, ಕೆನ್ನೆ ಸವರೋದು, ತುಂಬಾ ಆತ್ಮೀಯತೆ ತೋರಿಸಿದ್ರು. ಆಮೇಲೆ ಅನ್ಸೋ ಅಯ್ಯೋ ನಮ್ಮ ಅಮ್ಮಂದು ಇಷ್ಟು ಪ್ರೀತಿ ಮಾಡ್ತಿದ್ರ ಇವ್ರುಗಳು, ಸೊ ಇದೇ ಪ್ರೀತಿ ನಂಗೆ ತೋರಿಸ್ತಾ ಇರಲ್ಲ ಅಂತ ಅನ್ಸಿ ನನಗೆ ಆವಾಗ ಅನ್ಸಿದ್ದು ನನ್ನ ಅಮ್ಮಂದು ಏನಾದ್ರೂ ಒಂದು ಮಾಡ್ಬೇಕು ಅಂತಾನು ಆವಾಗ್ಲೂ ಒಂದು ಥಾಟ್ ಬಂತು. ಆಮೇಲೆ ಜೊತೆಗೆ ಇರ್ಲಿ ಅಮ್ಮಂದು ಸದಾ ಕಾಲ ಇರ್ಲಿ, ನನ್ನ ನಂತರ ಅವ್ರದ್ದು ಆಡಿಯೋ ಬುಕ್ಸ್ ಆದ್ರೆ ಸದಾ ಇರುತ್ತೆ ಸೈಬರ್ ಇದರಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್. ಇದು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಅಮ್ಮನ ಎಲ್ಲಾ ಬುಕ್ಸ್ ಇದೆ, ಇದು ಇ ಬುಕ್ಸ್ ಇದೆ. ಪ್ರತಿಲಿಪಿ ಒಂದ್ ಮಾತ್ರ ಕೊಟ್ಟಿದೀನಿ, ವಸಂತ ಗಾನ ಇಲ್ಲ ವಸಂತ ಗಾನ ಅಲ್ಲ, ಇನ್ನು ಶರಪಂಜರ ಇನ್ನೊಂದ್ ಮಾಡ್ತಾ ಇದೀವಿ, ಇನ್ನೊಂದು. ಸೊ ಹಂಗೆ ಅದರಿಂದ ಎಲ್ಲಾ ರೀತಿನೂ ಅಮ್ಮಂದೊಂದು ಇಟ್ಬಿಟ್ಟು ಹೊಟ್ಟೋಗೋಣ ಅನ್ನೋ ಹಂಗೆ ನಂಗೆ ಫೀಲಿಂಗು. ಬಿಕಾಸ್ ನನಗೆ ಅದಕ್ಕೆ ಕೊಡಕ್ಕಾಗೋದು ಅದೊಂದೇ, ಇನ್ನೇನು ಕೊಡಕ್ಕಾಗೋದಿಲ್ಲ. ಸೊ ಈ ಮನೆ ಮತ್ತೆ ಪುಸ್ತಕಗಳು, ಆಡಿಯೋ ಅಥವಾ ಆತರ ಬುಕ್ಸು ಇದೆಲ್ಲ ಬಿಟ್ಬಿಟ್ಟು ಹೋಗೋಣ. ನೀವು ಕಂಡಂತೆ ತ್ರಿವೇಣಿ ಅಮ್ಮ ಹಾಗೂ ಅವರ ಅಭಿಮಾನಿಗಳು, ಯಾಕೆಂದ್ರೆ ಅವಾಗೆಲ್ಲ ಪತ್ರ ಅಕ್ಷರ ರೂಪದಲ್ಲಿ ಅಭಿಮಾನ ವ್ಯಕ್ತಪಡಿಸ್ತಿದ್ದಂತ ಸಂದರ್ಭ. ಸೊ ನೀವು ಪತ್ರಗಳು ಓದಿರೋದ್ರ ಮೂಲಕ ಅವರ ಅಭಿಮಾನಿಗಳ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅಭಿಮಾನಿಗಳು ಎಲ್ಲರೂ ತುಂಬಾ ವಿಶ್ವಾಸವಾಗಿ, ತುಂಬಾ ಇದಾಗಿ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಎಲ್ಲ ಬರ್ದಿದ್ದಾರೆ. ಅದೇ ಹೇಳಿದ್ನಲ್ಲ, ಆರ್ಡಿನರಿ ಬರ್ದಿದ್ದಾರೆ, ಇನ್ಯಾರೋ ಬರ್ದಿದ್ದಾರೆ. ಅಂದ್ರೆ ಅಮ್ಮಂದು ಕಥೆಗಳು ಎಷ್ಟು ಇಂಪ್ಯಾಕ್ಟ್ ಆಗಿರ್ಬೋದು ಅವ್ರ ಮೇಲೆ ಅಂತ ಯೋಚನೆ ಮಾಡ್ತೀನಿ. ಅಕ್ಷರ ಜಾಗೃತಿ. ಇನ್ಫ್ಯಾಕ್ಟ್ ಒಂದ್ಸಲಿ ಸುಧಾಮೂರ್ತಿ ಅವರು ಹೇಳಿದ್ರು, ಅವ್ರು ಲೈನ್ ಬೈ ಲೈನ್ ಗ್ಯಾಪ್ ಇಟ್ಕೊಂಡಿದ್ದಾರೆ. ಸೊ ಓದುಗರಂತೂ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಆದ್ರೆ ನಮ್ಮಮ್ಮ ಒಂದು ಇನ್ಸಿಡೆಂಟ್ ಹೇಳಿದ್ರಂತೆ, ಎಲ್ಲೋ ಟ್ರೈನ್ ನಲ್ಲಿ ಬರುವಾಗ ಯಾರೋ ಒಬ್ಬ ಕುತ್ಕೊಂಡು ಸುಮ್ನೆ ಕೇಳಿದ್ರು ನಮ್ಮಮ್ಮ, ಯಾರು ಅಂತ ಹೇಳಿಲ್ವಂತೆ, ಏನಪ್ಪಾ ತ್ರಿವೇಣಿ ಅವ್ರದ್ದು ಏನ್ ಅನ್ಸುತ್ತೆ ಪುಸ್ತಕ ಅಂತ. ಏನ್ ಹಂಗ್ ಬರೀತಾರೆ, ಹಿಂಗ್ ಬರ್ತಾರೆ. ಅಮ್ಮನೇ ಕೇಳಿದಾಗ ದಾರಿ ಉದ್ದಕ್ಕೂ ಬೈದ್ನಂತೆ, ಏನ್ರಿ ಬರೀತಾರವ್ರು ಹಾಗೆ ಹೀಗೆ ಅಂತ. ನಮ್ಮಮ್ಮ ಒಳಗಡೆ ನಗು, ಆದ್ರೆ ಹೇಳಿಲ್ವಂತೆ ನಾನೇ ತ್ರಿವೇಣಿ ಅಂತ ಹೇಳಿಲ್ಲ, ಮನೆಗ್ ಬಂದ್ ಹೇಳಿದ್ರಂತೆ.